ನನ್ನ ಮಗ ಮಾಡಿದ್ದು ಇದು ದಾಸವಾಳ. ಅಮ್ಮ ಕೇರೆ ಸುಮಾರು ಸಲ ಪದಾರ್ಥ ಮಾಡಿದೆ ನಾನು. ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸ್ವಲ್ಪ ಮೇಲೆ ಮಾತಾಡಲ್ಲ. ಇವತ್ತು ಮನೆಯಲ್ಲಿ ಕಾಯಿ ಎಲ್ಲ ತೆಗ್ದಿದ್ದಾರೆ ನೋಡಿ. ಕಾಯಿ ತೆಗಿಯೋರು ಬಂದಿದ್ರು, ಅವ್ರು ಹೋಗಿದ್ದಾರೆ ತೆಗ್ದು. ಈಗ ಕಾಯಿ ಎಲ್ಲ ಇಕ್ಕಬೇಕು. ಸುಮಾರು ಕಾಯಿ ಎಲ್ಲ ಬಿದ್ದಿದೆ, ನಿಮ್ಗೆ ಕಾಣ್ಬೋದು. ಈಗ ಒಂದ್ ಸ್ವಲ್ಪ ಕಾಯಿ ಎಲ್ಲ ಅಪ್ಪ ತೆಗ್ದು ಬುಟ್ಟಿಗೆಲ್ಲ ಹಾಕಿದ್ದಾರೆ. ಇನ್ನೊಂದ್ ಸ್ವಲ್ಪ ಅಲ್ಲಿಲ್ಲೆಲ್ಲ ಬಿದ್ದಿದೆ, ಅದನ್ನೆಲ್ಲ ಎಕ್ಕಿ ಹಾಕುವ. ಆಯ್ತು, ಎಲ್ಲ ತೆಗ್ದು 2 ಬುಟ್ಟಿ ಫುಲ್ ಆಯ್ತು. ಇನ್ನು ಅದನ್ನು ಅಲ್ಲಿ ಹಿಂದೆ ಹಿಂದೆ ಹಾಕ್ಲಿಕ್ಕೆ ಉಂಟು. ಹಿಂದೆ ಹಾಕ್ಲಿಕ್ಕೆ ನೋಡು, ಹಾಕ್ಲಿಕ್ಕೆ ಅಮ್ಮ ಕೂಡ ಬರ್ತೇನೆ ಹೇಳಿದ್ರು. ಹಾಗೆ ನೀರು ಕುಡಿಯುವ ಅಂತ ಬಚ್ಚಿತು. ಮೋಡ ಉಂಟು, ಮಳೆ ಬರ್ಲಿ ಅಂತ. ನನ್ಗೆ ಮಳೆಗೆ ಕಾಯ್ತಾ ಇದ್ದೇನೆ, ಲಿಟ್ರಲಿ ಕಾಯ್ತಾ ಇದ್ದೇನೆ ಆಯ್ತಾ. ನಿಮಗೆ ಬನ್ನಿ ಎಂತದ ತೋರಿಸ್ತೇನೆ. ನನ್ನ ಮಗ ಮಾಡಿದ್ದು. ನೆನ್ನೆ ಸಂಕ್ರಮಣ ಆಯ್ತಲ್ಲ, ಪೂಜೆಗೆಲ್ಲ ಹೂ ತಂದಿದ್ನಲ್ಲ, ಅದನ್ನ ನೋಡಿ ಅಂತ ಎಂತ ಮಾಡಿದ್ದಾನೆ ಅಂತ. ಈಗ ಅಲ್ಲಿ ನೋಡಿ, ಇದೆಲ್ಲ ಒಂದೆಲ್ಲ ಇಟ್ಟು ಹೋಗಿದ್ದಾನೆ. ಬಾಟ್ಲಿ, ಓಡಿದು ತುಂಡು, ಈಗ ಇನ್ನೊಂದು ಕಲ್ಲು, ಮತ್ತೀಗ ಎಲ್ಲ ಅಂಗಳನ್ನೆಲ್ಲ ಗುಂಡಿ ಮಾಡಿಟ್ಟಿದ್ದಾನೆ. 3 ಗುಂಡಿ ಮಾಡಿಟ್ಟಿದ್ದಾನೆ. ಅದರಲ್ಲೆಲ್ಲ ಆಟ ಆಡುದು. ನಾನ್ ಮತ್ತೆ ಅಮ್ಮ ತೆಂಗಿನಕಾಯಿ ಕೊಂಡು ಹೋಗ್ತಿದ್ದೇವೆ. ಇಟ್ಕೊ ಅಮ್ಮ. ಇಲ್ಲಿಗೆ ಹಾಕ್ಲಿಕ್ಕೆ ಇಲ್ಲಿ ಒಮ್ಮೊಮ್ಮೆ ಕೇರೆ ಎಲ್ಲ ಇರ್ತದೆ, ಇಲ್ಲಿ ಸ್ವಲ್ಪ ಉಂಟು. ಈಗ ಅದನ್ನ ತಂದು ಹಾಕ್ತಾರೆ. ಅದು ನನಗೆ ಮತ್ತೆ ಅಮ್ಮನಿಗೆ ಆಗುದಿಲ್ಲ, ಅದಕ್ಕೆಲ್ಲ ಅಪ್ಪವೇ ಸರಿ. ನಾವು ತಂದು ಇಲ್ಲಿ ಇಡುದು ಬುಟ್ಟಿಯಲ್ಲಿ, ಮತ್ತೆ ಅಪ್ಪ ಎಲ್ಲ ಜಾಗ ಎಲ್ಲ ಮಾಡಿ ಹಾಕ್ತಾರೆ. ನಮ್ಮದು ಸಣ್ಣದೊಂದು ಪುಟ್ಟ ತೋಟ ತೋರಿಸ್ತೇನೆ. ಇದು ಪೇರಳೆ ಮರ ಆಯ್ತಾ. ಪೇರಳೆ ಇಲ್ಲ ಆದ್ರೆ ಒಂದು ಕೂಡ ಆಗ್ಬೇಕಷ್ಟೇನ. ಇದು ನೆಟ್ಟದ್ದು ಎಂತ ಕಬ್ಬು ನೆಟ್ಟದ್ದು. ಇದು ನನ್ನ ಅಮ್ಮಂದಿದು ಎಂತ ಬೇಸೊಪ್ಪಿದು ಗಿಡ. ಮತ್ತೆ ಎಂತ ಬಾರಿ ದೊಡ್ಡ ತೋಟ ಏನಲ್ಲ, ಮೈಕು ಸರಿ ಉಂಟು ನೋಡಿ. ಮತ್ತೆ ನೆನ್ನೆ ಹಾಗೆ ಮಾತಾಡೋದು ಯಾವ್ದು ಬರದಿದ್ರೆ. ದೊಡ್ಡ ತೋಟ ಏನಲ್ಲ, ಸಣ್ಣದ ತೋಟ. ಬಾ, ಇಲ್ಲಿ ಕಾಲ್ ಹಾಕ್ಲಿಕ್ಕೆ ಒಮ್ಮೊಮ್ಮೆ ಹೆದ್ರಿಕೆ ಆಗ್ತದೆ. ಅಂತ ಇದು ಹುಲ್ಲು ಎಲ್ಲ ಜಾಸ್ತಿ ಬಂದಿದೆ ಅಲ್ಲ, ಎಂತಾದ್ರೂ ಇದ್ರೆ. ಇದು ಹೂದು ಗಿಡ, ಇದು ದಾಸವಾಳದೆಲ್ಲ ಉಂಟು. ಇಲ್ಲ ಒಂದು ದಾಸವಾಳ ಕೂಡ ಆಗಿದೆ. ರೋಸ್ ಎಲ್ಲ ಇತ್ತಾಯ್ತಾ, ಅದೆಲ್ಲ ಹೂವೆಲ್ಲ ತೆಗ್ದಿದಾರ ಅಂತ ಹೇಳಿ. ಇಲ್ಲಿ ನೋಡಿ, ಎಲ್ಲ ಅದೆಲ್ಲ ತೆಗ್ದಿದ್ದಾರೆ, ಕಾಣ್ಬೇಕು. ಇಲ್ಲೊಂದು ಸಣ್ಣ ಮೊಗ್ಗೆ ಎಲ್ಲ ಬಂದಿದೆ. ಅಲ್ಲಿ ಒಂದು ಇಲ್ಲಿ ದಾಸವಾಳ ಆಗಿದೆ, ವೈಟ್ ದಾಸವಾಳ. ಮತ್ತೆ ಅಡಿಕೆದೆಲ್ಲ ಉಂಟು ನೋಡಿ. ಒಂದು ನಮ್ಮ ಮನೆ ಫಂಕ್ಷನ್ಗೆ ಸಾಕಾಗ್ತದೆ ಅಡಿಕೆ ಎಲ್ಲ ಹಾಗೆ. ಮತ್ತೆ ಇಲ್ಲಿ ಬಕೆಟ್ ಅಲ್ಲೆಲ್ಲ ಇದೆಲ್ಲ ಅಪ್ಪ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಅಪ್ಪಂದು ಕೆಲಸ. ನನಗೆ ಕೃಷಿದೆಲ್ಲ ಅಷ್ಟು ಐಡಿಯಾ ಇಲ್ಲ. ಅಮ್ಮನ್ ಸ್ವಲ್ಪ ಮಾಡ್ತಾರೆ. ಬಾಳೆ ಗಿಡ ಇದೆಲ್ಲ ಕೆಳಗಿದೆಲ್ಲ ಎಂತ ಆಗಿದೆ, ಇಲ್ಲೆಲ್ಲ ಉಂಟು ಬಾಳೆ ಗಿಡ ಅಲ್ಲಿ.
ಮತ್ತೆಗಳು ಇಲ್ಲಿ ಒಂದು ಬಾಳೆ ಗಿಡ ಹಾಗೆ. ಅಪ್ಪನಿಗೆಲ್ಲ ಕೃಷಿಯಲ್ಲೆಲ್ಲ ಇಂಟ್ರೆಸ್ಟ್. ಅಮ್ಮ ಕೇರೆ ಗುಳಿ ನಾನು ನಿಮ್ಗೆ ಕೇರೆ ತೋರಿಸ್ತೇನೆ ಆಯ್ತಾ. ಅಮ್ಮ ಅಗವ ಬಸ್ಸಲ್ಲ ದೊಂಪದಲ್ಲಿ ಕಾಣ್ತಾ ಉಂಟದೆ. ನಾನು ನಿಮಗೆ ಸಾರಿ ಜೂಮ್ ಮಾಡಿ ಸಣ್ಣದಾಯ್ತಾ. ಬಾ ನಂಗೆ ಮೈಯೆಲ್ಲ ಜುಮ್ ಜುಮ್ ಇರ್ತದೆ. ವಿಡಿಯೋ ಮಾಡ್ಲಿಕ್ಕೆ ಪೋಡಿಗೆ ಇಳಿತು ಇಳಿತು ಹೋಯ್ತು ಹೋಯ್ತು ಹೋಯ್ತು. ನನ್ನ ಬೊಬ್ಬೆಗೆ ಹೋಯ್ತವ, ನಂಗೆ ಮೈಯೆಲ್ಲ ಜುಮ್ ಜುಮ್ ಆಗ್ತಾ ಉಂಟು. ಎಲ್ಲಿ ಹೋಯ್ತು ಗೈಸ್, ಕಾಣುದಿಲ್ಲ ಅದು. ಹತ್ತು ಹೋಗಿ ಅಲ್ಲೊಂದು ಸಣ್ಣ ಸೂಪು ಉಂಟಾಯ್ತು, ಅದ್ರೊಳಗೆ ಹೋಯ್ತು. ಖಂಡಿತ ನಿಮ್ಗೆ ಗೊತ್ತಿಲ್ಲ. ನೋಡಿದಲ್ಲ ಕೇರೆ, ಅದು ಸಣ್ಣ ಕೇರೆ ಆಯ್ತಾ, ದೊಡ್ಡದೆಲ್ಲ ಬರ್ತದೆ. ನಾನೀಗ ನಾನಲ್ಲಿ ಹತ್ತುವಾಗ ಹೇಳಿದಷ್ಟೇ ಇಲ್ಲಿ ಕೇರೆ ಎಲ್ಲ ಇರ್ತದೆ ಅಂತ, ಹಾಗೆ ಆಯ್ತು ನೋಡಿ. ನಂಗೆ ಸುಮಾರು ಸಲ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ, ಮತ್ತೆ ಅದು ಎಂತ ಮಾಡುದಿಲ್ಲ ಆಯ್ತು, ಅದು ಪಾಪ. ಅದು ಸುಮ್ಮನೆ ಅದ್ರಷ್ಟಕ್ಕೆ ಹೋಗ್ತದೆ, ನಮ್ಮ ಮನೆ ಒಳಗೆಲ್ಲ ಬರ್ತಿರ್ತದೆ. ನನ್ನ ಚಿಕ್ಕಪ್ಪ ಹೊರಟ್ರು ಆಟೋದಲ್ಲಿ, ಮನೆ ಒಳಗೆಲ್ಲ ಬರ್ತಿರ್ತದೆ, ಎಂತ ಮಾಡುದಿಲ್ಲ ಅದು. ಬರ್ತದೆ ಅದ್ರಷ್ಟಕ್ಕೆ ಹೋಗ್ತದೆ, ಈಗ ಗೊತ್ತಿರ್ತದೆ ಇಲ್ಲ ಅವರಿಗೆಲ್ಲ. ಅವರಿಗೆಲ್ಲ ಅದೊಂದು ಮನೆ ಒಂದು ಪೆಟ್ಟಿನಾಗಿ ಆಗಿದೆ. ಬರ್ತದೆ ಹೋಗ್ತದೆ. ನಮ್ಮ ಎಕ್ಕುತ್ತಾ ಇದ್ದಾರೆ ಇಲ್ಲಿ, ಈ ಕಸಕ್ಕೆಲ್ಲ ಬೆಂಕಿ ಕೊಟ್ಟಿದಾರಲ್ಲ, ಅರ್ಧಂಬರ್ಧ ಉರ್ದಿದೆ ಮಾತ್ರ. ಇದು ಇದು ಆಚೆ ಮನೆ ಅವರ ಮಾಡಿಗೆಲ್ಲ ಬೀಳ್ತದೆ. ಯಾವ್ದು ತೆಗ್ದದಮ್ಮ ತೆಂಗಿನ ಇದು ಇದ್ರ ತೆಗ್ದದ್ದು ಇದು ಇಲ್ಲಿ ಕಾಣ್ತದಲ್ಲ, ಅದು ತೆಗ್ದದ್ದು. ಅದೆಂತ ಗೊತ್ತುಂಟ, ಅವರ ಶೀಟಿಗೆಲ್ಲ ಬೀಳ್ತಾ ಇತ್ತು, ಸುಮ್ಮನೆ ಯಾಕೆ. ಇಲ್ಲಿ ಇದೆಲ್ಲ ಉಂಟು, ಇಲ್ಲಿ ಬಾಳೆದು ಗಿಡ ಸುಮಾರು ಉಂಟು. ಸಾಕ ಬಲ್ಲೆಗೆಲ್ಲ ಹೋಗ್ಬೇಡ ಇನ್ನು. ಇಷ್ಟಕ್ಕೆ ನಂಗೆ ಬೆವರಿಲ್ದು ಹೋಯ್ತು. ನನ್ನ ಮೇಲೆ ಎಕ್ಕುತ್ತಾ ಇದ್ದಾರೆ. ನನ್ನ ಕಾಲಿಗೆ ಎಂತದೋ ಕಂತಿತ್ತು ಗೈಸ್, ನಂಗೆ ನೋವು ಆಗ್ತಾ ಉಂಟು. ಓ ಅಲ್ಲಿ ಕಂತಿತ್ತು ಎಂತದು, ಚಪ್ಪಲಿ ಇರುವಾಗ್ಲೇ ಚೂವೇನಿತ್ತು ಎಂತ ಅಂತ ನೋಡ್ಬೇಕು, ಈಗ ಒಕ್ಕಿ ನೋಡ್ಬೇಕು. ಸಾಕು ಬಾ ಮರಕ್ಕೆ. ಅಕ್ಕೋ ಅಲ್ಲೇ ಒಂದು ಮೂಲ ಬುಡದಲ್ಲಿ ಅದಲ್ಲ. ಕಾಲಡಿಗೆ ಏನೋ ಕಂತಿತ್ತು ನನ್ಗೆ. ಇಲ್ಲಿ ಚೂಯಿ ಚೂಯಿ ಹೇಳ್ತಾ ಉಂಟು. ಮುಟ್ಬಿಡೋದು ಒಳಗೊಳಗೆ ಹೋಗ್ತದೆ. ನಾನು ಅಲ್ಲಿ ಹೋಗಿ ನೋಡ್ತೇನೆ. ಇಲ್ಲಿ ಎಲ್ಲ ಸಣ್ಣ ಸಣ್ಣ ಕುಪ್ಪಿಚೂರು ಉಂಟು. ನಾನು ಮಾತಾಡಿ ಅದ್ರ ಮೇಲೆ ಕಾಲಿಟ್ನೇನ. ನಾನು ಇಟ್ಕೊಳ್ತೇನೆ ಇಲ್ಲ. ಇದೆಲ್ಲಿ ಆಯ್ತು. ಮೂಲೆಲ್ಲ ಇತ್ತು ತೆಂಗಿನಕಾಯಿ. ಕೈಯೆಲ್ಲ ತುರಿಸ್ತಾ ಉಂಟು ನನಗೆ. ಅದಲ್ಲಿ ಮೂಲೆ ಹೋದಲ್ಲ ಎಂತ ಗೊತ್ತೇನು. ನಾನು ಹುಡುಕುದೇ ಮುಂದೆಲ್ಲ ಬರ್ತದೇನೋ ಅಂತ ನೋಡುದು. ನಾನು ಬಸ್ಸಲ್ಲೇ ನೋಡಿದೀರ ನೀವು, ನಂದು ಮಿನಿ ವ್ಲಾಗ್ ನೋಡಿರ, ನಮ್ಮ ಬಸ್ಸಲ್ಲೇ ನೋಡಿರ್ತೀರ. ಈ ಕೆರೆ ಜಂಬರದಲ್ಲಿ ಬಸ್ಸಲ್ಲೇ ತೋರಿಸ್ಲಿಕ್ಕೆ ಮರ್ತು ಇತ್ತು. ನೋಡಿ ನಮ್ಮ ಬಸ್ಸಲ್ಲಿ ಸುಮಾರು ಸಲ ಪದಾರ್ಥ ಮಾಡಿದ್ದೇವೆ ನಾವು. ಆ ಕಡೆ ಸ್ವಲ್ಪ ನಟ್ಟಿದ್ದಾರೆ, ಅದು ಸರಿ ಬರ್ಲಿಲ್ಲ ಅಂತ ಹೇಳ್ತಾ ಇದ್ರು ಅಪ್ಪ. ಬಾ ನಂಗೆ ಕೈ ತುರಿಸ್ತಾ ಉಂಟು. ನನ್ನಮ್ಮ ಅಲ್ಲಿ ಎಂತ ಮಾಡ್ತಾ ಇದ್ದಾರೆ ಅಂತ, ಬಲ್ಲೆ ಎಲ್ಲ ಕಡಿಲಿಕ್ಕೆ ಹೋಗಿದ್ದಾರೆ ಈಗ. ಆಯ್ತು ನಮ್ಮದೆಲ್ಲ ಎಕ್ಕಿ. ನಮ್ಮ ಮೈಕು ಸರಿ ಉಂಟು. ಮಗು ಕೂಗ್ತಾ ಉಂಟಂತೆ, ಅಪ್ಪ ಕರಿತಾ ಇದ್ದಾರೆ. ಈಗ ಅಪ್ಪ ಹೋಗಿ ಒಂಚೂರು ಮೈಗೆ ಸ್ನಾನ ಮಾಡ್ಬೇಕು. ಯಾಕೆ ಗೊತ್ತುಂಟ, ಇದು ಧೂಳೆಲ್ಲ ಮಗುವನ್ನು ಎತ್ತಿಕೊಳ್ಳುವಾಗ ಅವನಿಗೆ ಮೈಯೆಲ್ಲ ನನಗೆ ತುರಿಸ್ತಾ ಉಂಟು. ಒಂದು ಪಟ್ಟ ಅಂತ ಒಂದು ಸ್ನಾನ ಎಲ್ಲ ಮಾಡಿ
ಆಮೇಲೆ ಸಿಗ್ತೇನೆ. ರೂಮ್ ಎಲ್ಲ ಕ್ಲೀನ್ ಮಾಡಿ ಬಂದೆ. ಸ್ವಲ್ಪ ಡೀಪ್ ಕ್ಲೀನ್ ಮಾಡಿದೆ ರೂಮನ್ನು. ಮಕ್ಳಿರುವಾಗ ಸ್ವಲ್ಪ ಆಗಾಗ ಕ್ಲೀನ್ ಮಾಡ್ತಾ ಇರ್ಬೇಕಲ್ಲ, ಧೂಳು ಆಗ್ಲಿಕ್ಕೆ ಜಾಸ್ತಿ ಬಿಡಬಾರ್ದು. ಹಾಗೆ ಸ್ವಲ್ಪ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಒಂದು ಡ್ರಾವರ್ನೆಲ್ಲ ಓಪನ್ ಮಾಡಿ ಅದನ್ನೆಲ್ಲ ತೊಳ್ದಿಟ್ಟಿದ್ದೇನೆ. ಇನ್ನು ಅದನ್ನೆಲ್ಲ ಅದರ ಐಟಮ್ ಅದಕ್ಕೆ ಹಾಕಿ ಇನ್ನು ಅದನ್ನೊಂದು ತೆಗ್ದಿಡ್ಬೇಕು. ಹಾಗೆ ಮಳೆ ಬರ್ಲಿ ಬರ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ಬಂತು ಮಳೆ, ಸ್ವಲ್ಪ ತಣ್ಣಗೆ ಆಯ್ತು. ನೋಡು, ಮತ್ತೆ ಸಿಗ್ತೇನೆ. ಸಂಜೆ ಜೋರ್ ಗುಡುಗು ಮಳೆ ಎಲ್ಲ ಬಂತಲ್ಲ, ಹಾಗೆ ನಾನು ಕಂಟಿನ್ಯೂ ಮಾಡ್ಲಿಲ್ಲ. ಈಗ ಸ್ವಲ್ಪ ಗುಡುಗು ಮಳೆ ಎಲ್ಲ ಕಮ್ಮಿ ಆಯ್ತು. ಹಾಗೆ ಇನ್ನೊಂದು ವ್ಲಾಗ್ ಅಲ್ಲಿ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಥ್ಯಾಂಕ್ ಯು.